ಎವ್ರಿವನ್, ವೆಲ್ಕಮ್ ಬ್ಯಾಕ್ ಶ್ರುತಿ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಇವಾಗ ನಾನು ಊರಲ್ಲಿದ್ದೀನಿ. ಯಾಕೆ ಅಂದರೆ ಸಮ್ಮರ್ ಹಾಲಿಡೇ ಜೊತೆಗೆ ಊರಲ್ಲಿ ಊರಪ್ಪ ಇರೋದ್ರಿಂದ ಎಲ್ಲರೂ ನಾನು ನನ್ನ ತಂಗಿ ಫ್ಯಾಮಿಲಿ ಎಲ್ಲ ಊರಿಗೆ ಬಂದಿದ್ದೀವಿ. ಸೊ ಊರಿಗೆ ಬಂದ ತಕ್ಷಣ ನಮ್ಮ ಹತ್ರ ಕೇಳೋದು ನಾನು ಫಸ್ಟು ನುಗ್ಗೆ ಸೊಪ್ಪಿನ ಉಪ್ಸಾರು ಮಾಡಿಕೊಡಿ ಅಂತ ಹೇಳಿ. ಸೊ ಅದು ತುಂಬ ಚೆನ್ನಾಗಿ ಇರುತ್ತೆ, ತುಂಬ ಇಷ್ಟ. ಜೊತೆಗೆ ನಾವು ಮನೆಯಲ್ಲೇ ಬೆಳೆದಿರೋದ್ರಿಂದ ನ್ಯಾಚುರಲಾಗಿ ಸಿಗುತ್ತೆ, ಫ್ರೆಶ್ ಆಗಿರುತ್ತೆ ನೋಡಿ. ಹಾಗಾಗಿ ತುಂಬ ಇಳಿಸಾಗಿರುತ್ತೆ ಸೊಪ್ಪುಗಳು, ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಂಗಾಗಿ ನಾವು ಫಸ್ಟ್ ಕೇಳೋದೆ ನುಗ್ಗೆ ಸೊಪ್ಪಿನ ಉಪ್ಸಾರು. ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ತುಂಬಾ ಇಷ್ಟಪಡ್ತಾ ತಿಂತಾರೆ. ಐರನ್ ಕಂಟೆಂಟ್ ಇರುವಂತಹ ಫುಡ್ ಆಗಿರುತ್ತಲ್ವ, ಹಾಗಾಗಿ ಸೊ ಈ ರೆಸಿಪಿ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಹಾಗಾಗಿ ನಾನು ರೆಸಿಪಿನ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ, ಸುಮ್ಮನೆ ರ್ಯಾಂಡಮಾಗಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಜ್ಜಿ ಹೇಳು. ತಿನ್ನೋಣ. ಜೊತೆಗೆ ಒಂದು ಟಿಪ್ಸನ್ನು ಇದ್ರ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನಮ್ಮಮ್ಮ ಇದನ್ನು ಹೇಳ್ಕೊಟ್ರು. ಸೊ ನಾವು ಪ್ಲೈನಾಗಿ ಉಪ್ಸಾರನ್ನು ಮಾಡ್ಕೊಂಡು ತಿನ್ನೋದು ನಾರ್ಮಲು, ಬಟ್ ಇದೇ ಒಂದು ನಮ್ಮಮ್ಮ ಒಂದು ಎಕ್ಸ್ಟ್ರಾ ಟಿಪ್ಸನ್ನು ಹೇಳ್ಕೊಟ್ಟಿದ್ದಾರೆ. ಉಪ್ಸಾರಿಗೆ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿದ್ರೆ, ಅಂದರೆ ಎಕ್ಸ್ಟ್ರಾ ಏನಿಲ್ಲ, ಈಗ ನಾವು ಏನು ಮಾಡಿರ್ತೀವಿ ಆ ಸೊಪ್ಪನ್ನು ಹಾಕ್ಕೊಂಡು ಮಾಡುವಂಥದ್ದು. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಹೀಗೆ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಪಲ್ಯಕ್ಕೆ ಒಗ್ಗರಣೆಯನ್ನು ಕೊಟ್ಟಾದ ನಂತರ ಉಪ್ಸಾರು ಖಾರ ಕೂಡ ರೆಡಿ ಇದೆ. ಸೊ ಈ ಸೊಪ್ಪಿನ ಪಲ್ಯ ಏನಿರುತ್ತೆ, ಇದನ್ನು ನಾವು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಜಾರಿಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಈ ಸಾಫ್ಟಾಗಿ ಗ್ರೈಂಡ್ ಆಗಿರೋದನ್ನು ಏನು ಪ್ಲೈನ್ ಉಪ್ಸಾರು ಇರುತ್ತಲ್ಲ ಅದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ. ನಾನಂತೂ ಮಾಡಿರಲಿಲ್ಲ, ನಾನು ಪ್ಲೈನಾಗೆ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ಮೇಲೆ ನಾನು ಟ್ರೈ ಮಾಡ್ತೀನಿ ಮತ್ತು ಕಂಟಿನ್ಯೂ ಕೂಡ ಮಾಡ್ತೀನಿ. ತುಂಬ ಟೇಸ್ಟ್ ಸಖತ್ತಾಗಿತ್ತು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.